ನನ್ನ ಹೆಂಡತಿ ಆಗೋಳಿಗೆ ನೀವು ಹಂಗೆಲ್ಲ ಬೈಯಂಗಿಲ್ಲಪ್ಪವ. ಪಾಪ ಕೆಲಸ ಬಿಟ್ಟು ಬಂದಿದ್ದಾಳೆ ಅವಳು. ಅವಳಿಗೆ ಅದು ಸ್ವಾತಂತ್ರ್ಯ ಇದೆಯೇ ಇಲ್ವೋ? ನಾನು ತುಂಬ ಫ್ರೀ ಮನುಷ್ಯ. ಹೆಂಡತಿ ಮೇಲೆ ಅಧಿಕಾರ ಚಲಾಯಿಸೋದಂದ್ರೆ ನನಗಾಗಲ್ಲ. ನಾನಿದ್ದಾಗ ಅವ್ರು ಯಾಕೆ ಕಷ್ಟಪಡಬೇಕು ಮಾವ? ಕೆಲಸ ಹೋಗಿದೆ, ಪರವಾಗಿಲ್ಲ ಬಿಡಮ್ಮ. ಇನ್ನೇನಿದ್ರು ಮದುವೆ ತಯಾರಿ ಮಾಡ್ಕೋಬೇಕು. ಹೇಗಿದ್ರು ಟೈಮ್ ಬೇಕಿತ್ತು. ಒಳ್ಳೆ ಟೈಮಲ್ಲೇ ಕೆಲಸದ ತೆಗೆದಿದ್ದಾರೆ. ನೀನೇನು ತಲೆ ಕೆಡಿಸ್ಕೋಬೇಡ. ಅಂದಾಗೆ ಮಾವ, ಮದುವೆಗೆ ಇನ್ನು ಹೇಗಿದ್ರು ಟೈಮ್ ಇದೆ. ಈ ಮಧ್ಯದಲ್ಲಿ ಆರಾಧನಾ ಅವ್ರಿಗೂ ನನಗೂ ಒಂದು ಎಂಗೇಜ್ಮೆಂಟ್ ಮಾಡಿಬಿಟ್ರೆ? ಅಯ್ಯೋ, ನಮ್ಮ ಬುದ್ಧಿಗಿಷ್ಟು ಹಳಿ ಅಂದ್ರೆ ಇದ್ ನೋಡಿ, ನನ್ನ ತಲೆಗೆ ಒಳಿಲೇ ಇಲ್ಲ, ಮರ್ತೇ ಬಿಟ್ಟಿದ್ದೀನಿ. ರೇವತಿ, ನೀನಾದ್ರೂ ನೆನಪು ಮಾಡ್ಬೇಕು ತಾನೆ? ನಿಂಗೇನು ಗೊತ್ತಾಗಲ್ಲ. ನೋಡು ನಮ್ಮ ಅಳಿಯಂದ್ರು ಎಷ್ಟು ಚುರುಕು ಅಂತ. ಅವರೇ ನೆನಪು ಮಾಡಿದ್ರು, ಇಲ್ಲಾಂದ್ರೆ ಎಂಥ ವಿಷಯ ಮಿಸ್ ಆಗಿರೋದು. ಅಳಿಯಂದ್ರೆ ನಿಶ್ಚಿತಾರ್ಥ ಅಂದಮೇಲೆ ಉಂಗ್ರ ಪಂಗ್ರ ಬದಲಾಯಿಸೋದು ಇದ್ದೇ ಇರುತ್ತೆ. ಅದೊಂದು ವ್ಯವಸ್ಥೆ ಮಾಡಬೇಕಾಯ್ತು. ಉಂಗ್ರ ತಾನೆ? ನೀವು ತಲೆ ಕೆಡಿಸ್ಕೊಬಿಡಿ ಬಾವ. ಅಯ್ಯೋ, ನಿಧಾನ ಪುರುಷ. ಅದು ಕೆಲಸ ಮಾಡ್ತೀನಿ, ಅಮ್ಮಂಗೆ ಹೇಳಿ 2 ಉಂಗ್ರ ತೊಗೊಂಡ್ಬಿಡ್ತೀನಿ. ಬದಲಾಯಿಸ್ಕೊಂಬಿಟ್ರೆ ಆಯ್ತು. ನಮ್ಮ ಆರಾಧನಾ ಕೈಲೇ ಇರತ್ತಾನೆ. ನಾವು ತೊಗೊಂಡ್ರೇನೋ ನೀವು ತೊಗೊಂಡ್ರೇನೋ, ಬಿಡಿ ಮಾವ. ಅದೇ ನಂಗೆ ಗೊತ್ತಿತ್ತು ನೀವು ಯಾವತ್ತಿದ್ರು ನಮ್ಮ ಕಡೆ ಅಂತ. ನಮ್ಮ ಕಷ್ಟ ಸುಖ ಯಾವತ್ತಿದ್ರು ನೀವೇ ಅಲ್ವಾ ನೋಡ್ಕೊಳ್ಳೋದು. ಯಾವುದಕ್ಕೊಂದ್ಸರಿ ಅಕ್ಕನ ಜೊತೆ ಮಾತಾಡ್ಬಿಡ್ತೀನಿ. ಎಳ್ಳ ಮಯಸ. ಏನಕ್ಕ, ಕಾಫಿ ತಿಂಡಿ ಆಯ್ತಾ? ನಿನ್ ಮಕ್ಕೆ ಕಾಪಿ ಟೀ ಕುಡಿಯೋ ಟೈಮ್ ಎಲ್ಲ ಇದು? ಊಟ ಮಾಡೋ ಹೊತ್ನಾಗ ಯಾರನ್ನ ಕಾಪಿ ಟೀ ಕುಡಿತಾರ? ಅಕ್ಕ, ಅದೊಂದು ಪದ್ಧತಿ ಅಕ್ಕ. ನಿನ್ನ ಬಗ್ಗೆ ಕಾಳಜಿ ಇದೆ ಅಂತ ತೋರ್ಸೋದು. ನೀನು ನಮ್ಮ ಅಕ್ಕ, ನೀನ್ ಚೆನ್ನಾಗಿರ್ಬೇಕಕ್ಕ. ನಾ ಸಂದಾಕೆ ಅವನಿ ಕಣ್ಲ. ಈಟೊಂದು ಪೂಸಿ ಹೊಡಿತಿದ್ಯಾ ಅಂದ್ರೆ ಏನೋ ಕೆಲಸ ಆಗ್ಬೇಕು ಅಂತ ಕಾಣ್ತದೆ. ಅಂಥದ್ದೇನಿಲ್ಲಕ್ಕ. ಈಗ ಹೇಗಿದ್ರು ತಾಂಬೂಲ ಬದಲಾಯಿಸಿದೀವಲ್ಲ, ಅದ್ರ ಜೊತೆಗೆ ನಿಶ್ಚಿತಾರ್ಥ ಮಾಡ್ಬಿಡೋಣ ಅಂತ. ಏನಂತೀಯಕ್ಕ ನೀನು? ನಾವು ದೊಡ್ಡವರಾಗಿ ಮದುವೆ ತನಕ ಸುಮ್ಮನೆ ಬಿಡೋದು ಒಳ್ಳೇದಲ್ಲ ಅನ್ಸುತ್ತೆ. ಅದೊಂದು ಶಾಸ್ತ್ರ ಆಗ್ಬಿಟ್ರೆ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ. ಏನಂತೀಯ? ಮಯಸ, ಸುಮ್ಕೆ ಏನಾದ್ರೂ ಗುಡುತ್ತಾನೇ ಇರ್ತೀಯ ಕಣ್ಲ ನೀನು. ಅಲ್ಲ, ಇವೆಲ್ಲ ಯಾಕೆ ಬೇಕು ಅಂತೀನಿ. ದಂಡ್ ಪಿಂಡ್ ಜನಗಳನ್ನೆಲ್ಲ ಕರೆದು ಊಟಕ್ಕೆ ಇಕ್ಕೋದು ಬೇರೆ ಕೇಮ ಇಲ್ವೇನ್ಲ ನಿಂಗೆ? ಲೇ, ಇದು ನಾನು ಹೇಳ್ತಾ ಇರೋದಲ್ಲ, ನಮ್ಮ ಅಳಿ ಅಂದ್ರು ಆಸೆ ಪಡ್ತಾ ಇರೋದು. ಅಳಿ ಅಂದ್ರೆ ಹೇಳಿದ್ಮೇಲೆ ಮಾಡಿದ್ರೆ ಏನ್ ತಪ್ಪು? ನನ್ನ ಮಗರಾಯ ಅಲ್ಲಿ ಬಂದು ಕುಂತವನ? ಇಲ್ಲೇ ಕೂತವನೆ ಕಣಕ. ಅದೇನ್ ಪದೇ ಮಾಡಕ್ಕಾಗುತ್ತಾ? ನಾಳೆನೆ ಒಳ್ಳೆ ದಿನ, ಮಿಸ್ ಮಾಡದೆ ಬೇಡ. ನಿಶ್ಚಿತಾರ್ಥ ಮಾಡಿ ಜಮಾಯಿಸ್ಬಿಡೋಣ. ಬರೀ ನಮ್ಮನೆ ನಿಮ್ಮನೆ ಮಟ್ಟಿಗೆ ವ್ಯವಸ್ಥೆ ಮಾಡುವ. ನೀನೇನು ಯೋಚನೆ ಮಾಡಬೇಡ. ಹಂಗೆ ನಿಮ್ ಕಡೆಯಿಂದ ಉಂಗ್ರ ಬರ್ಲಿ, ನಮ್ ಕಡೆಯಿಂದ ಊಟ ಆಗುತ್ತೆ. ಓಕೆ ಅಕ್ಕ, ಓಕೆ. ಡನ್. ಲೇ ಮೈಸಲ್ಲೇ ಲೇ. ಅಲೋ ಲೋ ಮೈ, ಅಲೋ. ಇವನು ಬಾಯಿಗೆ ಮಣ್ಣಾಕ ವಾಂತಿ ಬೇದಿ ಬರ. ಏನಾನು ಒಂದು ಬೊಗಳ್ತಾನೆ ಇರ್ತಾನೆ ಅಳಾದವನು. ಎಲ್ಲ ಸೆಟ್ ಆಗೋಯ್ತು. ನಾಳೆನೆ ನಿಶ್ಚಿತಾರ್ಥ ಫಿಕ್ಸ್.
ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಕೋ. ಆಮೇಲೆ ನಿಶ್ಚಿತಾರ್ಥಕ್ಕೆ ಬಟ್ಟೆ ಇದಾವೆ ತಾನೆ? ಮೌನಂ ಸಮ್ಮತಿ ಲಕ್ಷಣಂ ಅಂದ್ರೆ ಬಟ್ಟೆ ಇದಾವಂತ ಆಯ್ತು. ನಮ್ಮನೇಲಿ 1 2 3 4, ಅಕ್ಕನ ಮನೆಯಿಂದ ಅದೊಂದು ಇದೊಂದು 2, ಇನ್ನು ಪುರೋಹಿತರು, ಆಮೇಲೆ ಈ ವಾಟಾರದಲ್ಲಿರೋ ದಂಡಪೀಠ ಚಾನೋಗಳು. ಭಾರಿ ಜನ ಏನಿಲ್ಲ. ಇಲ್ಲಿ ಸಾಲಕ್ಕೆ ಚೇರುಗಳು, ಅಲ್ಲೊಂದು ಚಮಕಾರ. ನಮ್ಮ ಒಟ್ಟೋರ್ದವ್ರನ್ನೆಲ್ಲ ಇಲ್ಲಿ ಕೂರಿಸಿದ್ರೆ ಆಯಿತು. ನಮ್ಮ ಹತ್ರದವ್ರು ಮಾತ್ರ ಒಳಗಡೆ. ಇನ್ನೇನು ಬೇಕು? ಪುರೋಹಿತರು ಎಲ್ಲಿಂದ ಆದರೂ ಹುಡ್ಕೊಂಡು ಬರೋಣ. ಊಟಕ್ಕೊಂದು ವ್ಯವಸ್ಥೆ ಮಾಡಬೇಕು, ತೊಂದರೆ ಇಲ್ಲ. ನೋಡ್ರಿ ಅವತಿ, ನಿನ್ನ ಮಗಳಿಗೆ ಹೇಗಿದ್ರೂ ಕೆಲಸ ಇಲ್ಲ, ಡೈರೆಕ್ಟ್ ಮದುವೆನೇ. ಒಂದೇ ಏಟಿಗೆ ಎಲ್ಲ ಕಷ್ಟ ಮುಗಿದೋಗ್ತಾ ಇದೆ. ಇನ್ನು ಬಿಸ್ನೆಸ್ಸು ಕೆಲಸ ಅಂತ ನಿನ್ನ ಮಗಳು ಒದ್ದಾಡೋ ಕಷ್ಟನೇ ಇಲ್ಲ. ಮದುವೆ ಆದ್ರೆ ಆಯ್ತು, ಆರಾಮಾಗಿದ್ರೆ ಆಯ್ತು. ದುಡ್ಡಿನ ಮಳೆ ಅಲ್ವಳಿ ಅಂದ್ರೆ ಅಳಿ ಅಂದ್ರೆ ಏನೇ ಹೇಳಿ. ರೇವತಿ, ಇವತ್ತು ಕಷ್ಟ ಪರಿಹಾರ ಆಗಿದ್ದ ದಿನ ಕಣೆ. ಸ್ವಲ್ಪ ನಗಾಡು, ಕಣ್ಣೀರು ಹಾಕ್ಬಾರ್ದು. ಇದಕ್ಕಿಂತ ಖುಷಿ ಪಡೋ ವಿಚಾರ ಜೀವನದಲ್ಲಿ ಯಾವತ್ತೂ ನಡೆಯಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಂಬಿಡು. ಅಳಿ ಅಂದ್ರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಸಪ್ರೇಟಾಗಿ ಮಾತಾಡೋ. ಬನ್ನಿ, ನಿಧಾನ. ಬರಲ್ಲ? ನಿಧಾನ. ಇದಕ್ಕಿಂತ ಜಾಸ್ತಿ ಖುಷಿನ ನೋಡೋದಕ್ಕೆ ಯಾವತ್ತೂ ಬಿಟ್ಟಿಲ್ಲ ಅಂತ ಹೇಳಿ ಮಹೇಶ್ ಸರ್. ನನ್ನ ಜೀವನ ಸಂಪೂರ್ಣವಾಗಿ ಮುಗಿಯೋವರೆಗೂ ನಿಮಗೆ ಸಮಾಧಾನ ಇಲ್ಲ ಅಲ್ವಾ? ಇಷ್ಟು ದಿನ ಕೆಲಸ ಮಾಡಿದ್ದೀನಿ, ಎಂಡ್ ಆಫ್ ದಿ ಡೇ ಕೈಯಲ್ಲಿ 1000 ರೂಪಾಯಿ ಉಳಿಯುತ್ತೆ. ಅದೇ ಮನೆಗೆ ಬರೋಷ್ಟಲ್ಲಿ ಏನೂ ಇರಲ್ಲ. ಈಗಾದ್ರೆ ಹೇಗಜ್ಜಿ? ಅಲ್ವೋ? ಅವಾಗಿಂದ ಲೆಕ್ಕ ಹಾಕ್ತಾನೇ ಇದೀಯಾ, ಹೇಳಿದ್ದನ್ನು ಹೇಳ್ತಾನೇ ಇದೀಯಾ. ಹೀಗೆಲ್ಲ ಮಾಡಿದ್ರೆ ಆ ದುಡ್ಡೇನು ಮುರಿ ಹಾಕತ್ತೇನೋ? ಈ 3000 ದುಡಿಯೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಕೈಯಲ್ಲಿ 3000 ಬಂತಲ್ಲ ಅಂತ ಖುಷಿ ಪಡೋಷ್ಟಲ್ಲಿ ಮಾಡಿರೋ ಸಾಲ ನೆನಪಾಗ್ಬಿಡುತ್ತೆ. ಆಮೇಲೆ ಎಲ್ಲ ಟುಸ್ ಆಗ್ಬಿಡುತ್ತೆ. ನಿನಗೇನಪ್ಪ, ಕೋಟ್ಯಾಧೀಶ್ವರನ ಮಗ ನೀನು. ಜುಜ್ಬಿ 3,000 ರೂಪಾಯಿಗೆ ಇಷ್ಟೊಂದು ಸಂಭ್ರಮ ಪಡ್ತಾ ಇದೀಯಲ್ವೋ? ಸಂಭ್ರಮ ಗಿಂಭ್ರಮ ಅಲ್ಲ ಅಜ್ಜಿ, ಇರೋ ದುಡ್ಡು ಹೋಗುತ್ತಲ್ಲ ಅಂತ ಬೇಜಾರು. ಹೀಗೆ ಆದ್ರೆ ನಾನು 1 ಲಕ್ಷ ದುಡಿಯೋದು ಯಾವಾಗ, ವಾಪಸ್ ಮನೆಗೆ ಹೋಗೋದು ಯಾವಾಗ? ನೀನು 1 ಲಕ್ಷ ದುಡಿಯೋಕ್ಕೂ ನೀನು ವಾಪಸ್ ಮನೆಗೆ ಹೋಗೋಕ್ಕೂ ಏನ್ ಸಂಬಂಧ? ನಿಮಗೆ ಗೊತ್ತಿಲ್ಲ ಅಜ್ಜಿ, ನಾನು 1 ಲಕ್ಷ ದುಡಿದ್ರೇನೆ ನಾನೇನು ಅನ್ನೋದು ನಮ್ಮ ಮನೆಯವ್ರ ಹತ್ರ ಪ್ರೂವ್ ಮಾಡ್ಕೊಳಕ್ಕಾಗೋದು. ಓ, ಅದೇ ನಿಂದು ದೊಡ್ಡ ಬಂಗ್ಲೆ, 10 ಕಾರ್ಗಳು, ಅದೇ ತಾನೇ ನೀನು ಹೇಳೋದು? ಹ್ಞೂ ಅಜ್ಜಿ. ಸಾಕು ಬರಕಂದಿದ್ದೀನಿ. 3,500 ರೂಪಾಯಿ ಸಾಲ ಮಾಡಿದೀಯಾ, 3,000 ರೂಪಾಯಿ ಸಂಪಾದನೆ ಮಾಡಿದೀಯಾ, ಇನ್ನು 500 ರೂಪಾಯಿ ಎಲ್ಲಿಂದ ಬಂತು? ನಮ್ಮಮ್ಮ ಕೊಟ್ರು ಅಜ್ಜಿ. ಸುಮ್ಮನೆ ಅವನವನು. ಈಗ ತಾನೇ ಹೇಳಿದೀಯಾ 1 ಲಕ್ಷ ನಾನು ಸಂಪಾದನೆ ಮಾಡಿಕೊಟ್ರೇನೆ ನಾ ಮನೆಗೆ ಹೋಗೋದು ಅಂತಂದು. ಇವಾಗ ನೋಡಿ ಹಿಂಗೆ ಹೇಳ್ತಾ ಇದ್ದೆ ಅಮ್ಮ ಕೊಟ್ಟರು ಅಂತ. ಹ್ಞೂ ಅಜ್ಜಿ, ನಿಜ ಹೇಳ್ತೀನಿ. ನಾನು ಅಂತ ಗೊತ್ತಾಗ್ದಿರೋ ಥರ ಹೋಗಿದ್ದೆ. ಬಿಸ್ಲಿದೆ, 500 ರೂಪೀಸ್ ತಗೋ ಅಂತ ಅಮ್ಮ ಕೊಟ್ಲು. ನಂಗೆ ನಂಬಕ್ಕೆ ಆಗಿಲ್ಲ ನೋಡಿ. ನಂಗೆ ಬೇಕಾಗಿರೋ ಹಾಗೆ ಕರೆಕ್ಟಾಗಿ 500 ರೂಪಾಯಿ ಕೊಟ್ಟಿದ್ದಾರೆ. ಅಂದಾಗೆ ಆಮೇಲೆ ಮರ್ತ್ಬಿಡ್ತೀನಿ ನೋಡಿ, ನಿಮ್ಮ ಹತ್ರ ತುಪ್ಪದ ದಿಪ್ಪ ಹಚ್ಚಕ್ಕೆ ಸಾಲ ತಗೊಂಡಿದ್ನಲ್ಲ, 100 ರೂಪಾಯಿ. ಈ ಸಾಲ ಒಂದು ತೀರಿಸ್ಬಿಟ್ರೆ ಅಜ್ಜಿ, ಆಮೇಲೆ ನಾನು 1 ಲಕ್ಷ ಅರ್ನ್ ಮಾಡೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಆಮೇಲೆ ಸೇವ್ ಆಗತ್ತೇನೋ.
ಆದಷ್ಟು ಬೇಗ ನಿಮ್ಮ ಮಗನ ಸರೆಂಡರ್ ಮಾಡಿಸಿ. ಲೇಟ್ ಆದಷ್ಟು ಈ ವಿಚಾರ ಕಾಂಪ್ಲಿಕೇಟೆಡ್ ಆಗುತ್ತೆ. ಆ SI ತುಂಬ ಹಾನೆಸ್ಟ್ ಆಫೀಸರು. ಪ್ರತಿ ಇಂಟರ್ನಲ್ ಮೀಟಿಂಗ್ನಲ್ಲೂ ಸುಶಾಂತೆ ಆಕ್ಸಿಡೆಂಟ್ ಮಾಡಿರೋದು ಅಂತ ಹೇಳ್ತಾನೆ ಇದ್ದಾರೆ. ಏನೇ ಆಂಟಿಸಿಪೇಟ್ರಿ ಬೇಲಿದ್ರೂ ಬಿಡೋದಿಲ್ಲ ಅಂತ ಕೂತಿದ್ದಾರೆ. ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದ ಡ್ರೈವರು ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಅಪ್ರೂವಲ್ ಆದ. ನೀವು ನೋಡಿದ್ರೆ ನಿಮ್ಮ ಮಗ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳ್ತೀರಾ. ಹಾಗಿದ್ರೆ ಆಕ್ಸಿಡೆಂಟ್ ಮಾಡಿರೋರು ಯಾರು? ಆ ಆಕ್ಸಿಡೆಂಟ್ ಮಾಡದೇ ಇದ್ದರೂ ನಿಮ್ಮ ಮಗನ ಹೆಸರಲ್ಲಿ ಆಂಟಿಸಿಪೇಟ್ರಿ ಬೇಲ್ ತೊಗೊಂಡಿದ್ದೀರಾ. ಇದಕ್ಕೇನರ್ಥ? ಪೊಲೀಸ್ನವ್ರನ್ನ ಫೂಲ್ ಮಾಡಿದ್ದೀರಾ ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಕ್ಷಮಿಸಿ. ನೀವು ಕೇಳ್ತಾ ಇರೋದ್ರ ಬಗ್ಗೆ ನನಗೆ ಯಾವ ಮಾಹಿತಿನೂ ಸರಿಯಾಗಿ ಗೊತ್ತಿಲ್ಲ. ಹಾಗೆ ನೀವು ಅಂದ್ಕೊಂಡಿರೋ ಹಾಗೆ ನಾನು ಅವನನ್ನ ಎಲ್ಲೂ ಬಚ್ಚಿಟ್ಟಿಲ್ಲ. ನಿಜಕ್ಕೂ ನಡೆದಿರೋದು ತೀರಾ ಪರ್ಸ್ನಲ್ ವಿಷಯ. ಅದಕ್ಕೂ ಈ ಆಕ್ಸಿಡೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಅವನೀಗ ಹೊರಗಡೆ ಇರೋದೇ ಬೇರೆ ಕಾರಣ. ನೀವೇನು ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಸಾದ್, ನೀವು ನನಗೆ ತುಂಬ ವರ್ಷಗಳ ಫ್ರೆಂಡ್ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನನ್ನ ಮಗ ತುಂಬ ಒಳ್ಳೆಯವನು, ಆದರೆ ಅವನಿಗೆ ಸ್ವಲ್ಪ ಸೀರಿಯಸ್ನೆಸ್ ಕಡಿಮೆ. ಬಿಸ್ನೆಸ್ ನೋಡ್ಕೊಳ್ಳೋದಿಲ್ಲ ಅಂತ ಹೇಳ್ದ. ಅವನಿಗೆ ಜವಾಬ್ದಾರಿ ಬರಲಿ ಅಂತೇಳಿ ಆಚೆ ಕಳಿಸ್ದೆ. ಹಾಗೆ 1 ಲಕ್ಷ ರೂಪಾಯಿ ದುಡ್ಕೊಂಡು ಬಂದ್ರೇ ಮನೆ ಒಳಗೆ ಸೇರಿಸೋದು ಅಂತಲೂ ಹೇಳಿದೆ. ಪ್ರಸಾದ್, ನೀವು ನಂಬೋದಿಲ್ಲ, ಆದರೂ ಹೇಳ್ತೀನಿ, ಖಂಡಿತವಾಗಿಯೂ ಅವನೆಲ್ಲಿತನೋ ನನಗೆ ಗೊತ್ತಿಲ್ಲ.